ಗಂಡು ಹೆಣ್ಣು ಅನ್ನೋ ವ್ಯತ್ಯಾಸ ಇಲ್ಲದೆ ರೋಡ್ನಲ್ಲಿ ಹುಚ್ಚರಾಗಿ ಅಲಿತಿದ್ದಾರಲ್ಲ, ಅವರೆಲ್ಲ ಏನು ಅನಾಥರ ಅಥವಾ ಮೇಲಿಂದ ಬಿದ್ದವರ? ಎಲ್ರೂ ಅಪ್ಪ ಅಮ್ಮ ಅಣ್ಣ ತಮ್ಮ ಜೊತೆಗಿದ್ದವರೇ, ಆದರೂ ಅಲಿತಿದ್ದಾರೆ. ಯಾಕೆ? ನಂಬಿದವರು ಮಾಡಿದ ದ್ರೋಹದಿಂದ. ಇಲ್ಲಿ ನನ್ನವರೆಂದು ನಿನ್ನವರೆಂದು ಇಲ್ಲ ಮಮಕಾರ, ಇದು ಕಲಿಯ ಕಾಲ, ಸತ್ಯದ ಮೇಲೆ ಸುಳ್ಳಿನ ಅಧಿಕಾರ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಜನಸ್ನೇಹಿ ಯೋಗೇಶ್ ಮಾತಾಡ್ತಾ ಇದ್ದೀನಿ. ಈ ಮಗು ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಎಷ್ಟು ದಿನ ಆಯ್ತೋ ಏನೋ ಗೊತ್ತಿಲ್ಲ. ಈ ಮಗುಗೆ ಸ್ನಾನ ಮಾಡಿಸಿ ಅಥವಾ ಊಟ ಮಾಡಿಸಿ ಎಷ್ಟು ಕಷ್ಟ ಪಡ್ತಿದಾರೋ ಈ ಫ್ಯಾಮಿಲಿ ನೋಡಿದ್ರೆ ಬಹಳ ಬೇಜಾರಾಗುತ್ತೆ. ದಯವಿಟ್ಟು ಈ ಮಕ್ಕಳಿಗೆ ಅಟ್ಲೀಸ್ಟ್ ವಿದ್ಯಾಭ್ಯಾಸ ಸಿಗ್ಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋನ ಮಾಡ್ತಾ ಇದೀವಿ. ಅವ್ರನ್ನ ನಾವು ತುಂಬಾ ಕೇಳ್ಕೊಂಡ್ವಿ, ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಬನ್ನಿ, ನಿಮಗೆ ನಮ್ಮ ಕೈಲಾದಂತ ಸೇವೆಯನ್ನ ಸಲ್ಲಿಸ್ತೀವಿ, ಅದ್ರ ಜೊತೆಗೆ ನಿಮ್ಮ ಊರಿಗೆ ತಲುಪಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳಿ ನಮ್ಮ ಆಶ್ರಮಕ್ಕೆ ಬರಕ್ಕೆ ಅವರು ನಿರಾಕರಿಸಿದ್ದಾರೆ. ಸೊ ಇವ್ರನ್ನ ಕರ್ಕೊಂಡು ಹೋಗೋ ಪ್ರಯತ್ನದಲ್ಲಿ ನಾವು ವಿಫಲರಾಗಿದ್ದೀವಿ. ಆದ್ರೂ ಕೂಡ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದೀವಿ. ಯಾಕೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅವರ ಫ್ಯಾಮಿಲಿಯವರು ಯಾರಾದ್ರೂ ಇವ್ರನ್ನ ನೋಡಿ ಇವ್ರನ್ನ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ಲಿ. ಜೊತೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅಥವಾ ಇಲ್ಲಿಗೆ ಸಂಬಂಧಪಟ್ಟಂತ ಲೀಡರ್ಗಳು ಏನಿದ್ದೀರಾ, ಆ ಯಶವಂತಪುರ ಲಿಮಿಟ್ಸ್ ಅಲ್ಲಿ ಇರ್ತಕ್ಕಂಥ ಲೀಡರ್ಗಳು ಏನಿದ್ದಾರೆ, ದಯವಿಟ್ಟು ಇಂಥವ್ರಿಗೆ ಸ್ಪಂದಿಸಿ ಆ ಊರಿಗೆ ಕಳಿಸುವಂತ ಪ್ರಯತ್ನವನ್ನ ಮಾಡುವಂಥದ್ದು, ಅಥವಾ ಆ ಮಗುಗೆ ಎಜುಕೇಶನ್ ಕೊಡಿಸ್ಲಿಕ್ಕೆ ಅಥವಾ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡ್ಲಿ ಅನ್ನೋದಕ್ಕೆ ನಾವೊಂದು ಈ ವಿಡಿಯೋನ ಮಾಡ್ತಾ ಇದೀವಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಜೊತೆಗೆ ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ ಅನ್ನೋ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಶನೇಶ್ವರ ಒಳ್ಳೇದ್ ಮಾಡ್ಲಿ. ನಮಸ್ಕಾರ.